ಶೈ ಅಹಿಂದ ಲೀಡರ್ಗೆ ಎದಗಲ್ಲ ಅಲ್ಲಿ नंदनोयं जयतु जयतु कृष्णोर वृष्णिवंश प्रदीपः जयतु जयतु मेघ श्यामल कोमलांगो जयतु जयतु पृथ्वी भारनाशो मुकुंदः इष्टकाम्यार्थ फल सिद्धिरस्तु अधिकार अभिवृद्ध्यता ಕುರುಬ ಸಮುದಾಯದ ಮುಖಂಡರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಗೆದ್ದಿದ್ದೀನಿ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅವ್ರ ಮಾರ್ಗದರ್ಶನದಲ್ಲಿ ನಾನು ನಡೀತಾ ಇದ್ದೀನಿ. ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಭಾಳ ಅದ್ಭುತ ಕಾರ್ಯ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರು, ರೇವಣ್ಣ ಸಾಹೇಬ್ರನ್ನ ಎಲ್ಲ ಸ್ಮರಿಸ್ತೇನೆ. ಸೊ ಈಗಲೂ ಸಮುದಾಯದ ಗೊಳ್ಳು ಹತ್ರ ಒಂದು ಇದಕ್ಕೆ ಹೋಗಿದ್ದೀನಿ. ಸಿದ್ದರಾಮಯ್ಯ ಸಾಹೇಬ್ರನ್ನ ಕರೆಸಿ ಒಂದು ಬೃಹತ್ ಸಮಾವೇಶ ಮಾಡೋಣ, ಒಂದು ಅಹಿಂದ ಸಮಾವೇಶ ಮಾಡೋಣ ಅನ್ನೋದು ನನ್ನ ಆಸೆ. ಒಂದು ದೊಡ್ಡ ಸಮಾವೇಶ ಮಾಡೋಣ, ಮತ್ತು ಪ್ರತಿ ಸಮುದಾಯದ ಜೊತೆ ನಾನು ಇರ್ತೀನಿ. ನೀವು ಮಾರ್ಗದರ್ಶನ ಮಾಡಿ. ಈಗಲೇ ನಾನೊಂದು 8 ಹಳ್ಳಿ ಟೌನೆಲ್ಲ ಸುತ್ತಾ ಇದ್ದೀನಿ. ಇನ್ನೂ ಅಧಿಕಾರಿಗಳೆಲ್ಲ ಬರಬೇಕು. ಪ್ರತಿ ವಾರ್ಡು ಪ್ರತಿ ಮನೆಗೂ ನಾನು ಬರ್ತೀನಿ. ನಿಮ್ಮ ಕಷ್ಟ ಸುಖ ಕೇಳ್ತೀನಿ. ಚಿಕ್ಕಬಳ್ಳಾಪುರದವ್ರಿಗೆ ಎಲ್ರಿಗೂ ಹೇಳ್ತೀನಿ, ಯಾವುದೇ ಕಾರಣಕ್ಕೆ ನಿಮ್ಗೆ ಏನೇ ಖಾತೆ ವಿಚಾರ, ನಗರಸಭೆ ವಿಚಾರ ಇದ್ದರೂ ನನಗೆ ಹೇಳಿ. ನನ್ನ ವೆಬ್ಸೈಟ್ಗೆ ಹೋಗಿ. ನಾನೀಗ ಮುಂದಿನ ವಾರದಿಂದ ಮನೆ ಮನೆಗೂ ಒಂದು ಸೀರೆ ಕೊಡ್ತಾ ಇದ್ದೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಯಾವುದೂ ಎಲೆಕ್ಷನ್ ಇಲ್ಲ. ನಾನು 5 ವರ್ಷವೂ ನನ್ನ ಅಕ್ಕ ತಂಗಿಯಂದ್ರಿಗೆ ನಾನು ಅರಿಶಿನ ಕುಂಕುಮ ಕೊಟ್ಟು ಒಂದು ಸೀರೆ ಕೊಡ್ತೀನಿ. ಈಗ ಮುಂದಿನ ವಾರದಿಂದ ಕೊಡ್ತಾ ಇದ್ದೀನಿ ಪ್ರತಿ ಮನೆಗೂ. ಆಗೊಂದು ಪೋಸ್ಟರ್ ಕೊಡ್ತೀವಿ. ನೀವು ಕಂಪ್ಲೇಂಟ್ ಲಾಡ್ಜ್ ಮಾಡಿ. ನಿಮ್ದು ಏನೇ ಖಾತೆ ಪೆಂಡಿಂಗ್ ಇದ್ರೂ ದಯವಿಟ್ಟು ನನ್ನನ್ನು ಭೇಟಿ ಮಾಡಿ. ನೀವು ವೆಬ್ಸೈಟಲ್ಲಿ ಕಂಪ್ಲೇಂಟ್ ಹಾಕಿ. ನಾನೇ ಕಾಲ್ ಮಾಡಲಿಲ್ವಾ ಕೇಳಿ, ನಿಮ್ಮ ಖಾತೆ ಎಲ್ಲ ಮಾಡ್ಕೊಡ್ತೀನಿ. ಭ್ರಷ್ಟಾಚಾರ ಇಲ್ಲ, ಈಗ ಮಾಡಿಸ್ತೀರಣ್ಣ. ನಾನು ಕೊಟ್ಟಿದ್ದೀನಿ ಸ್ವಾಮಿ. ಅಲ್ಲಲ್ಲ, ಈಗೆಲ್ಲ ಮಾತಾಡ್ತಿದ್ದೀನಿ ನಾನು. ನಿಮ್ಮಿಂದ ಇದು ಭ್ರಷ್ಟ ಮುಕ್ತ ಚಿಕ್ಕಬಳ್ಳಾಪುರ ಮಾಡ್ಬೇಕು. ನಾವು ಭ್ರಷ್ಟಾಚಾರ ತೊಲಗಿಸ್ಬೇಕು. ನಿಜವಾಗ್ಲೂ ಸಾಧ್ಯ ಇದೆ. ನನ್ನಂತ ಅವ್ನು ಬಂದಿದ್ದೀನಿ. ಖಾತೆಗಾಗ್ಲಿ ಮತ್ತೊಂದಕ್ಕಾಗ್ಲಿ ಯಾವುದಕ್ಕೂ ಯಾವನಿಗೂ 1 ರೂಪಾಯಿ ಕೊಡಬೇಡಿ. ನೀವು ಯಾರಿಗೂ 1 ರೂಪಾಯಿ ಕೊಡದೆ ಕೆಲಸ ಹೆಂಗೆ ಮಾಡಿಸ್ಕೋಬೇಕು ಹೇಳಿ. ನೀವು ನನಗೆ ಹೇಳಿ, ನಾನು ಮಾಡಿಸಿ ನಿಮ್ಮ ಮನೆಗೆ ತಂದು ಕೊಡ್ತೀನಿ ಅಲ್ವಾ? ದಯವಿಟ್ಟು ಖಾತೆ ವಿಚಾರದಲ್ಲಿ ಅದು ಮಾಡಿ. ನಾನು ನಿಮ್ಮ ಮನೆ ಮಗನಾಗಿರ್ತೀನಿ. ನಿಮ್ಮ ಆಶೀರ್ವಾದ ಬೇಕು. ಆ ದೇವರ ಆಶೀರ್ವಾದ ನನಗಿರಬೇಕು. ಕನಕದಾಸರ ಆಶೀರ್ವಾದ, ಎಲ್ಲ ಮುಖಂಡರು ಇದೇ ಥರ ನಿಮ್ಮ ಮನೆ ಮಗನ ಥರನೇ ನಾನು ಇರ್ತೀನಿ. ನಾನು ತಪ್ಪಿದ್ರೆ ತಿದ್ದಿ. ನಿಮ್ಮ ಹುಡುಗ ನಾನು. ನಿಮ್ಮ ತಮ್ಮ ಅಣ್ಣ MLA ಆದರೆ ಏನಣ್ಣ, ನೀವೆಷ್ಟು ಸಂತೋಷ ಪಡ್ತೀರೋ ನಾನು ನಿಮ್ಮ ಅಣ್ಣ ತಮ್ಮನೇ. ಸೊ ನಾನು ಬೆಳಗ್ಗೆ 3:30, 3:45 ಎದ್ದು 5:45 ಚಿಕ್ಕಬಳ್ಳಾಪುರಕ್ಕೆ ಬಂದು 6 ಗಂಟೆಗೆ ಅಜ್ವಾರದಲ್ಲಿದ್ದು ಇಷ್ಟೊತ್ತರೆಗೂ ಹತ್ತತ್ರ 1000 ಮನೆ ಸುತ್ತಿದ್ದೀನಿ. 3 ಹಳ್ಳಿಯಲ್ಲಿ ಸೊಣ್ಣಾಪುರ ಎಲ್ಲ ಮುಗಿಸಿದ್ದೀನಿ. ಮನೆಗೆ ಹೋಗಿದ್ದೀನಿ. ಕೊಳ್ಳೆಲ್ಲ ಸುತ್ತು ಈಗ ಬಂದಿದ್ದೀನಿ. ಇನ್ನು ನಾನು ತಿಂಡಿನೂ ಮಾಡಿಲ್ಲ, ಏನೂ ಮಾಡಿಲ್ಲ. ಇವತ್ತು ಟಾರ್ಗೆಟ್ ಹಾಕೊಂಡು ಮುಗಿಸಿದ್ದೀನಿ. ಹೇಳಿ, ಯಾವುದು ಎಲೆಕ್ಷನ್ ಇಲ್ಲ. ನಾನು ಓಟ್ ಕೇಳಕ್ಕೂ ಬರ್ತಾ ಇಲ್ಲ. ನಾನು ಜನಸೇವೆ ಮಾಡಕ್ಕೆ ಬಂದಿರೋದು. 5 ವರ್ಷ ನಾನು ಹಿಂಗೆ ಇರ್ತೀನಿ ಅಲ್ವಾ? ನಿಮ್ಮ ನಂಬಿಕೆ ಉಳಿಸ್ಕೊತೀನಿ. ನಿಮ್ಮ ಆಶೀರ್ವಾದ ಇರಲಿ. ಇದ್ದೇ ಇರುತ್ತೆ. ಈ 5 ವರ್ಷಕ್ಕಲ್ಲ ಸ್ವಾಮಿ, 20 ವರ್ಷಕ್ಕೂ ನೀವೇ MLA ಆಗಬೇಕು. ನನಗೂ ಅದೇ ಆಸೆ ಇರೋದು. ಬಾಯ್ತು ಅಂದ್ರೆ ಹೇಳಕ್ಕಾಗಲ್ಲ.